ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಆರ್ಟ್ ಸಪೋರ್ಟರ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ CRDR ಹುದ್ದೆಗೆ ಸಂಬಂಧಪಟ್ಟಂತೆ 3064 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ನೋಡಿ ಪುರುಷ ವಿದ್ಯಾರ್ಥಿಗಳು ಏನಿದ್ದೀರಲ್ವ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಫಿಸಿಕಲ್ ಟೆಸ್ಟನ್ನು ಇವತ್ತು ಯಾರಿಗೆಲ್ಲ ಮೆಸೇಜ್ ಬಂದಿದೆ, ಅದೇ ರೀತಿಯಾಗಿ ಯಾರಿಗೆಲ್ಲ ಮೆಸೇಜ್ ಇನ್ನೂ ಬರಬೇಕಿದೆ ವೆಯ್ಟ್ ಮಾಡಿ, ನಾಳೆವರೆಗೂ ಟೈಮ್ ಇದೆ. ನೀವು ಇನ್ನೂ ಫಿಸಿಕಲ್ಗೆ ಎಲಿಜಿಬಲ್ ಆಗಿದ್ದರೆ ಮೆಸೇಜ್ ನಿಮಗೆ ಬಂದೇ ಬರುತ್ತೆ. ಫ್ರೆಂಡ್ಸ್, ಈಗಾಗಲೇ 420 ಪೋಸ್ಟ್ಗಳ ರಾಯಚೂರ್ದು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಮೆಸೇಜ್ ಬಂದಿಲ್ಲ, ಪ್ಲೀಸ್ ವೆಯ್ಟ್ ಮಾಡಿ, ಬಂದೇ ಬರುತ್ತೆ. ಅದೇ ರೀತಿಯಾಗಿ ಯಾವೆಲ್ಲ ಡಿಸ್ಟಿಕ್ಕಿಗೆ ಎಷ್ಟೆಲ್ಲ ಪೋಸ್ಟ್ಗಳು ಖಾಲಿ ಇದ್ದಾವೆ, ಎಷ್ಟು ವಿದ್ಯಾರ್ಥಿಗಳನ್ನು 1:5ಗೆ ಇಲ್ಲಿ ಎಲಿಜಿಬಲ್ ಮಾಡಿದ್ದಾರೆ ಅಂಥೇಳಿ ಇಲ್ಲಿ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದೇ ರೀತಿಯಾಗಿ ನಾನು ಎಲ್ಲ ನಿಮಗೆ ಆಲ್ರೆಡಿ NaNHK ಕಟ್ ಆಫ್ ಲಿಸ್ಟನ್ನು ಮಾಡಿದ್ದೆ. ಅದೇ ರೀತಿಯಾಗಿ ಇಲ್ಲಿ ಕಟ್ ಆಫ್ ಲಿಸ್ಟ್ಗಳನ್ನು ನಿಂತಿರೋದು. ನೀವಿನ್ನೂ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಈ ಮಾಹಿತಿಗಳೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು 1:5ಗೆ ಸೆಲೆಕ್ಟ್ ಆಗಿದ್ದೀರಾ, ನೀವೆಲ್ಲ 1:1ಗೆ ಹೇಗೆ ಸೆಲೆಕ್ಟ್ ಆಗೋದು, ಅದೇ ರೀತಿಯಾಗಿ ಫಿಸಿಕಲಲ್ಲಿ ನೀವು ಮಾಡ್ತಕ್ಕಂಥ ತಪ್ಪುಗಳ ಬಗ್ಗೆಯೂ ನಾನು ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಏನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ನಾನು ನಿಮಗೆ ಮೊದಲನೇದಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಈ ಸಂದೇಶ ಅಂತೇಳಿ, ಇಮೇಲ್ ಸಂದೇಶ ಅಂತೇಳಿ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತರು ಬೆಂಗಳೂರು ನಗರ, ಮೈಸೂರು ನಗರ, ಮಂಗಳೂರು ನಗರ, ಹುಬ್ಬಳ್ಳಿ ಧಾರವಾಡ ನಗರ, ಹಾಗೆ ಉಪವಲಯಗಳು ಇಲ್ಲಿ ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತರ ಕಚೇರಿ ಬೆಂಗಳೂರು ನಗರ ಅಂತೇಳಿ ಇಲ್ಲಿ ಕೊಟ್ಟು, ಪೊಲೀಸ್ ಅಧ್ಯಕ್ಷರು ಅಂತೇಳಿ ಇಲ್ಲಿ ಕೊಟ್ಟು ಎಲ್ಲ ಜಿಲ್ಲೆಗಳದ್ದು ಇಲ್ಲಿ ಹಾಕಿದ್ದಾರೆ. ಅದೇ ರೀತಿಯಾಗಿ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನೀವು ನೋಡ್ಬೋದು 11/3/2024, 2022-23ನೇ ಸಾಲಿನ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಪುರುಷ ಮತ್ತು ತೃತೀಯ ಲಿಂಗ ಪುರುಷ ಮಿಕ್ಕುಳಿದ ವೃಂದ ಅಂದರೆ 3064. ಮೊನ್ನೆ ಯಾರೆಲ್ಲ DR ಬರೆದಿದ್ದೀರಲ್ಲ ಅದರದ ಬಗ್ಗೆ ಇಲ್ಲಿ ಕೊಟ್ಟಿರೋದು. ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಯನ್ನು 28/1/2024 ನಡೆಸಲಾಗಿರುತ್ತದೆ. ಆಲ್ರೆಡಿ ನಡೆಸಿದ್ದಾರೆ. ಅದೇ ರೀತಿಯಾಗಿ ನೇಮಕಾತಿ ನಿಯಮಾನ್ವಯ ಮುಂದಿನ ಹಂತದ ಫಿಸಿಕಲ್ ಟೆಸ್ಟ್ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನೋಡಿ, ಫಿಸಿಕಲ್ ಟೆಸ್ಟನ್ನು ಇಲ್ಲಿ ಕರೆದಿದ್ದಾರೆ. ಇಲ್ಲಿ ಅರ್ಹ ಆದ ಅಭ್ಯರ್ಥಿಗಳಿಗೆ 1:5 ಅಂದರೆ 1:5ಗೆ ಯಾರೆಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದೀರಾ, ಹಾಗೆ ಹುದ್ದೆಗಳಿಗೆ ಎಷ್ಟೆಲ್ಲ ವಿದ್ಯಾರ್ಥಿಗಳು, ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಾ, ಅದೇ ರೀತಿಯಾಗಿ ಎಷ್ಟು ಜನ ಇಲ್ಲಿ ಪೋಸ್ಟ್ಗಳು ಇದ್ದಾವೆ, 1:5ಗೆ ಎಷ್ಟು ಜನ ಅರ್ಹರಿದ್ದಾರೆ ಅಂತೇಳಿ ಕೂಡ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೊದಲನೇದಾಗಿ ನೋಡ್ತಾ ಬಂದರೆ ಇಲ್ಲಿ ಬೆಂಗಳೂರು ಸಿಟಿಗೆ ಒಟ್ಟಾರೆಯಾಗಿ ಇಲ್ಲಿ 1178 ಪೋಸ್ಟ್ಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು 5890 ವಿದ್ಯಾರ್ಥಿಗಳನ್ನು ಇಲ್ಲಿ 1:5ಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡು 15/3/2024, 16/3/2024 ಓನ್ಲಿ ಬೆಂಗಳೂರು ಸಿಟಿ ಅಭ್ಯರ್ಥಿಗಳಿಗೆ ಏನೆಲ್ಲ ಇಲ್ಲಿ ಕೊಟ್ಟಿದ್ದಾರಲ್ವ, ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಕಮಿಟೆಡ್ ಇನ್ಸ್ಟಿಟ್ಯೂಟೆಡ್ ಇನ್ 3 ಡಿಫ್ರೆಂಟ್ಸ್ ವೆನ್ಯೂಸ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. 3 ಹಂತವಾಗಿ ಇಲ್ಲಿ ನಿಮಗೆ ಸೆಲೆಕ್ಷನ್ ಲೀಸ್ಟ್ನ ಇಲ್ಲಿ ಮಾಡ್ತಕ್ಕಂಥ ಸಂಭವ ಇದೆ ಅಂತೇಳಿ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೈಸೂರು ಸಿಟಿದು ಇಲ್ಲಿ ನೋಡಿದ್ರೆ ಒಟ್ಟಾರೆಯಾಗಿ 90 ಹುದ್ದೆಗಳು ಖಾಲಿ ಇದ್ದು 450 ವಿದ್ಯಾರ್ಥಿಗಳನ್ನು ಇಲ್ಲಿ 1:5ಗೆ ಸೆಲೆಕ್ಟ್ ಮಾಡಿದ್ದಾರೆ. 1:1ಗೆ ಕೊನೆಯದಾಗಿ 1:1ಗೆ 90 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಡೇಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು 15/3ರಿಂದ 16/3ವರೆಗೂ ನಿಮ್ಮ ಫಿಸಿಕಲ್ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಮಂಗಳೂರು ಸಿಟಿಗೆ ಇಲ್ಲಿ ನೀವು ಇಲ್ಲಿ ನೋಡ್ಕೊಳ್ಬೋದು. ಮಂಗಳೂರು ಸಿಟಿಗೆ ಒಟ್ಟಾರೆಯಾಗಿ 235 ಹುದ್ದೆಗಳು ಖಾಲಿ ಇದ್ದು 1175 ವಿದ್ಯಾರ್ಥಿಗಳನ್ನ ಇಲ್ಲಿ 1:5ಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರಿಗೂ ಕೂಡ 15ರಿಂದ 16/3/2024 ಫಿಸಿಕಲ್ ಡೇಟ್ ನಡೆಸುತ್ತದೆ. ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡ ಸಿಟಿಗೆ 60 ಹುದ್ದೆಗಳು ಖಾಲಿ ಇದ್ದು 300 ಅಭ್ಯರ್ಥಿಗಳನ್ನು 1:5ಗೆ ಸೆಲೆಕ್ಟ್ ಮಾಡಿದ್ದಾರೆ. ಇವರಿಗೂ ಕೂಡ 15/3/2024 16/3/2024 ಫಿಸಿಕಲ್ ನಡೆಯುತ್ತೆ. ಅದೇ ರೀತಿಯಾಗಿ ಬೆಂಗಳೂರು ಡಿಸ್ಟಿಕ್ದಲ್ಲಿ ನೀವು ಇಲ್ಲಿ ನೋಡೋದಾದರೆ ಒಟ್ಟಾರೆಯಾಗಿ 164 ಹುದ್ದೆಗಳು ಖಾಲಿ ಇದ್ದು 820 ವಿದ್ಯಾರ್ಥಿಗಳನ್ನ ಇಲ್ಲಿ 1:5ಗೆ ಸೆಲೆಕ್ಟ್ ಮಾಡಿಕೊಂಡು, ಅದೇ ರೀತಿಯಾಗಿ 164 ವಿದ್ಯಾರ್ಥಿಗಳನ್ನು ಕೊನೆಯದಾಗಿ 1:1ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ಅದೇ ರೀತಿಯಾಗಿ ತುಮಕೂರು ಡಿಸ್ಟಿಕ್ಕು 65 ಹುದ್ದೆಗಳು ಖಾಲಿ ಇದ್ದಾವೆ. 325 ವಿದ್ಯಾರ್ಥಿಗಳನ್ನ ಇಲ್ಲಿ 1:5ಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೋಲಾರ ಡಿಸ್ಟಿಕ್ಕಿದು ನೀವು ಇಲ್ಲಿ ನೋಡ್ಬೋದು 40
ಪೋಸ್ಟ್ಗಳು ಖಾಲಿದ್ದಾವೆ. 200 ಅಭ್ಯರ್ಥಿಗಳನ್ನು 1:5ಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ KGF ಯೂನಿಟ್ಗೆ ನೀವು ನೋಡೋದಾದರೆ 14 ಹುದ್ದೆಗಳು ಖಾಲಿದ್ದಾವೆ. 70 ವಿದ್ಯಾರ್ಥಿಗಳನ್ನು ಇಲ್ಲಿ 1:5ಗೆ ಇಲ್ಲಿ ಎಲಿಜಿಬಲ್ ಮಾಡಿದ್ದಾರೆ. ಅದೇ ರೀತಿಯಾಗಿ 14 ವಿದ್ಯಾರ್ಥಿಗಳನ್ನೇ ಕೊನೆಯದಾಗಿ 1:1ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತ ಸಾಧ್ಯತೆ ಇದ್ದಾವೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ನೋಡಿ, ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ರಾಮನಗರ ಡಿಸ್ಟಿಕ್ದು ಇಲ್ಲಿ ತೋರಿಸಿದ್ದಾರೆ. ಒಂದು ನಿಮಿಷ, ನೀವಿಲ್ಲಿ ನೋಡ್ಬೋದು. ರಾಮನಗರ ಡಿಸ್ಟಿಕ್ದು ಇಲ್ಲಿ ಕೊಟ್ಟಿದ್ದಾರೆ. 75 ಪೋಸ್ಟ್ಗಳು ಖಾಲಿ ಇದ್ದಾವೆ. ಒಟ್ಟಾರೆಯಾಗಿ 375 ವಿದ್ಯಾರ್ಥಿಗಳನ್ನು ಇಲ್ಲಿ 1:5ಗೆ ಇಲ್ಲಿ ಎಲಿಜಿಬಲ್ ಮಾಡಿದ್ದಾರೆ. ಅದೇ ರೀತಿಯಾಗಿ 1:5ಗೆ ಅದೇ ರೀತಿಯಾಗಿ 1:1ಗೆ ಯಾರೆಲ್ಲ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಿದರೆ, ಇಲ್ಲಿ ಯಾರೆಲ್ಲ ನೀವು 80+ ಏನಾದರೂ 75+ ಮಾಡಿದ್ರೆ ನೀವು 1:1ಗೆ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದೇ ಏನಾದರೂ ನೀವು ಸ್ವಲ್ಪ ಏನಾದರೂ ಯಾಮಾರಿ ನೀವು ಫಿಸಿಕಲಲ್ಲಿ, ರನ್ನಿಂಗಲ್ಲಿ, ಹೈ ಜಂಪಲ್ಲಿ ಏನಾದರೂ ನೀವು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದ್ರೂ ನೀವು ಇಲ್ಲೇನಾದರೂ ಹೋದರೆ, ಯಾರೆಲ್ಲ ವಿದ್ಯಾರ್ಥಿಗಳು ಕಡಿಮೆ ಮಾರ್ಕ್ಸ್ ಎಲ್ಲ ತೆಗೆದಿರ್ತೀರಲ್ಲ ಅವರು ಕೂಡ ಇಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಇಲ್ಲಿ ಮೈಸೂರು ಡಿಸ್ಟಿಕ್ಕಿಗೆ ನೋಡೋದಾದರೆ ಒಟ್ಟಾರೆಯಾಗಿ 152 ಪೋಸ್ಟ್ಗಳು ಖಾಲಿ ಇದ್ದಾವೆ. 1:5ಗೆ 760 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಚಾಮರಾಜನಗರ ಡಿಸ್ಟಿಕ್ದು ಇಲ್ಲಿ ನೋಡೋದಾದರೆ 40 ವಿದ್ಯಾರ್ಥಿಗಳು ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದು 200 ಅಭ್ಯರ್ಥಿಗಳನ್ನು 1:5ಗೆ ಇಲ್ಲಿ ಕರೆದಿದ್ದಾರೆ. ಅದೇ ರೀತಿಯಾಗಿ ಹಾಸನ ಡಿಸ್ಟಿಕ್ ಇಲ್ಲಿ ನೋಡೋದಾದರೆ 56 ಹುದ್ದೆಗಳು ಖಾಲಿ ಇದ್ದು 280 ಹುದ್ದೆಗಳಿಗೆ 280 ಅಭ್ಯರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟು ಕೊಡಗು ಡಿಸ್ಟಿಕ್ ನೋಡೋದಾದರೆ 20 ಹುದ್ದೆಗಳು ಖಾಲಿ ಇದ್ದಾವೆ. 100 ಅಭ್ಯರ್ಥಿಗಳನ್ನು 1:5ಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಂಡ್ಯ ಡಿಸ್ಟಿಕ್ಕು 75 ಹುದ್ದೆಗಳಿಗೆ 375 ವಿದ್ಯಾರ್ಥಿಗಳನ್ನು ಇಲ್ಲಿ 1:5ಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ದಾವಣಗೆರೆ ಡಿಸ್ಟಿಕ್ದು ನೋಡೋದಾದರೆ 40 ಹುದ್ದೆಗಳಿಗೆ 200 ಅಭ್ಯರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿವಮೊಗ್ಗ ಡಿಸ್ಟಿಕ್ದು 70 ಹುದ್ದೆಗಳಿಗೆ 350 ಅಭ್ಯರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಚಿತ್ರದುರ್ಗ ಡಿಸ್ಟಿಕ್ದು ನೋಡೋದಾದರೆ ಒಟ್ಟಾರೆಯಾಗಿ 20 ಪೋಸ್ಟ್ಗೆ 100 ಅಭ್ಯರ್ಥಿಗಳನ್ನು ಇಲ್ಲಿ 1:5ಗೆ ಸೆಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟು ನೀವಿಲ್ಲಿ ಹಾವೇರಿ ಡಿಸ್ಟಿಕ್ದು ನೋಡೋದಾದರೆ 60 ಹುದ್ದೆಗಳಿಗೆ 300 ಅಭ್ಯರ್ಥಿಗಳನ್ನು 1:5ಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ DK ಡಿಸ್ಟಿಕ್ದು ನೋಡೋದಾದರೆ ಮಂಗಳೂರು, DK ವಿತ್ ಮಂಗಳೂರು ನೋಡೋದಾದರೆ 185 ಪೋಸ್ಟ್ಗಳಿಗೆ 925 ಅಭ್ಯರ್ಥಿಗಳನ್ನು ಇಲ್ಲಿ ಕರೆದಿದ್ದಾರೆ. ಅದೇ ರೀತಿಯಾಗಿ ಉಡುಪಿ ಡಿಸ್ಟಿಕ್ದು ನೋಡೋದಾದರೆ 40 ಹುದ್ದೆಗಳಿಗೆ 200 ಅಭ್ಯರ್ಥಿಗಳನ್ನು ಇಲ್ಲಿ 1:5ಗೆ ಕರೆದಿದ್ದಾರೆ ಸೆಲೆಕ್ಷನ್ ಲಿಸ್ಟಿಗೆ, ಫಿಸಿಕಲ್ಗೆ. ಅದೇ ರೀತಿಯಾಗಿ UK ಡಿಸ್ಟಿಕ್ ಕಾರವಾರದಲ್ಲಿ ನೋಡೋದಾದರೆ ನೀವಿಲ್ಲಿ ನೋಡ್ಬೋದು 80 ಪೋಸ್ಟ್ಗಳಿಗೆ 400 ಅಭ್ಯರ್ಥಿಗಳನ್ನು ಇಲ್ಲಿ 1:5ಗೆ ಎಲಿಜಿಬಲ್ ಆಗಿ ಕರೆದಿದ್ದಾರೆ. ಅದೇ ರೀತಿಯಾಗಿ ಚಿಕ್ಕಮಗಳೂರು ಡಿಸ್ಟಿಕ್ದು ಇಲ್ಲಿ ನೋಡೋದಾದರೆ ಇಲ್ಲಿ 70 ಹುದ್ದೆಗಳಿಗೆ 350 ಅಭ್ಯರ್ಥಿಗಳನ್ನು ಇಲ್ಲಿ 1:5ಗೆ ಕರೆದಿದ್ದಾರೆ. ಅದೇ ರೀತಿಯಾಗಿ ಬೆಳಗಾವಿ ಡಿಸ್ಟಿಕ್ಕಿಗೆ 90 ಹುದ್ದೆಗಳಿಗೆ 450 ಅಭ್ಯರ್ಥಿಗಳನ್ನು ಇಲ್ಲಿ 1:5ಗೆ ಇಲ್ಲಿ ಕರೆದಿದ್ದಾರೆ. ಅದೇ ರೀತಿಯಾಗಿ ಗದಗ ಡಿಸ್ಟಿಕ್ದು ನೀವು ನೋಡೋದಾದರೆ 40 ಹುದ್ದೆಗಳಿಗೆ 200 ಅಭ್ಯರ್ಥಿಗಳನ್ನು 1:5ಗೆ ಇಲ್ಲಿ ಕರೆದಿದ್ದಾರೆ. ಧಾರವಾಡ ಡಿಸ್ಟಿಕ್ನಲ್ಲಿ ನೀವೇನಾದರೂ ನೋಡೋದಾದರೆ 75 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ 375 ಅಭ್ಯರ್ಥಿಗಳನ್ನು 1:5ಗೆ ಇಲ್ಲಿ ಎಲಿಜಿಬಲ್ ಆಗಿ ಫಿಸಿಕಲ್ ಟೆಸ್ಟ್ಗೆ ಇಲ್ಲಿ ಕರೆದಿದ್ದಾರೆ. ಲಾಸ್ಟ್ ಇಲ್ಲಿ ನೋಡೋದಾದರೆ ಮೈಸೂರು ಮೌಂಟೆಡ್ ಕಂಪನಿಯಲ್ಲಿ ಇಲ್ಲಿ ನೋಡೋದಾದರೆ 30 ಹುದ್ದೆಗಳು ಖಾಲಿ ಇದ್ದು 150 ವಿದ್ಯಾರ್ಥಿಗಳನ್ನು 1:5ಗೆ ಇಲ್ಲಿ ಎಲಿಜಿಬಲ್ ಆಗಿ ಕರೆದಿದ್ದಾರೆ. ನೋಡಿ ಫ್ರೆಂಡ್ಸ್, ನೀವೇನಾದರೂ 1:1ಗೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ರನ್ನಿಂಗು ಮತ್ತು ಫಿಸಿಕಲ್ ಟೆಸ್ಟ್ ಎಲ್ಲ ಇದ್ದಾವಲ್ವ, ಹೈ ಜಂಪು, ಲಾಂಗ್ ಜಂಪು, ಗುಂಡು ಎಸೆತ, ಇದರಲ್ಲೆಲ್ಲ ನೀವು ಬೇರೆಯವ್ರನ್ನ ಬೀಟ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ. ಯಾಕಂತ ಹೇಳಿದ್ರೆ ಇಲ್ಲಿ 80 ಸ್ಕೋರ್ ಮಾಡಿರೋರು ಬಂದಿರ್ತಾರೆ, 72, 73 ಆಗಿರೋರು ಕೂಡ ನೀವು ಇಲ್ಲಿ ಸೆಲೆಕ್ಷನ್ ಲಿಸ್ಟಿಗೆ ಹೋಗಿರ್ತೀರ. ಇಲ್ಲೇನಾದರೂ ನೀವು 1:1ಗೆ ನೀವು ಏನಾದರೂ ಸೆಲೆಕ್ಷನ್ ಆಗಬೇಕಾದ್ರೆ ಇಲ್ಲಿ 70 ವಿದ್ಯಾರ್ಥಿ ಮಾರ್ಕ್ಸ್ ತೆಗ್ದಿರೋನು ಬಂದು 80 ವಿದ್ಯಾರ್ಥಿ ಮಾರ್ಕ್ಸ್ ತೆಗ್ದಿರೋನು ಏನಾದರೂ ನಿಮಗೆ ಕಾಂಪಿಟೇಟರ್ ಆದರೆ ನಿಮಗೆ ಇಲ್ಲಿ 1 ಮಾರ್ಕ್ಸಲ್ಲಿ ಹೋಯ್ತು, 2 ಮಾರ್ಕ್ಸಲ್ಲಿ ಹೋಯ್ತು ಅಂತೇಳಿ ನೀವು ಬೇಜಾರು ಪಡ್ತೀರ. ನಮಗೆ ಅದು ಒಂದು ನೆಪ ಆಗಿರಬಾರ್ದು. ಯಾಕಂದರೆ 1:1ಅಲ್ಲಿ ನಾವು ಸೆಲೆಕ್ಟ್ ಆಗಲಿಲ್ಲ, 2 ಮಾರ್ಕ್ಸಲ್ಲಿ ಹೋಯ್ತು, 1 ಮಾರ್ಕ್ಸಲ್ಲಿ ಹೋಯ್ತು ಅಂತೇಳಿ ಪದೇ ಪದೇ ಹೇಳೋದಲ್ಲ. ನೀವಿಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನೀವಿಲ್ಲಿ 1:1ಗೆ ಸೆಲೆಕ್ಟ್ ಆಗಿ ಈ ಹುದ್ದೆಯು ನಿಮ್ಮದಾಗಿರ್ತಕ್ಕಂಥ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಓಕೆ ಫ್ರೆಂಡ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫಿಸಿಕಲ್ ಟೆಸ್ಟ್. ಈ ಮಾಹಿತಿ ಎಲ್ಲ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ಕಾಮೆಂಟ್ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಿ.